KRS ಡ್ಯಾಮ್ ಕೂಡ ನೀರಿನ ಮಟ್ಟ ಕಡಿಮೆ. ನೋಡಿ, ಬಹಳ ವರ್ಷಗಳ ನಂತರ ಒಂದು ಹೀಟ್ ವೇವ್ ವಾರ್ನಿಂಗ್ ನಾವು ನೋಡ್ತಾ ಇದ್ದೀವಿ. ಇದು ಬರೇ ನಮ್ಮ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಸೀಮಿತ ಇಲ್ಲ, ಇಡೀ ನಮ್ಮ ಏಷ್ಯಾ ಪ್ರದೇಶಕ್ಕೆ ಈ ಎಲ್ ನೀನೋ ಮತ್ತು ಲಾ ನೀನೋದು ಎಫೆಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ DC CEOಗಳ ಸಭೆ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರ ವರದಿ ಮೇರೆಗೆ ಏನೋ ಒಂದು ಹೀಟ್ ವೇವ್ ಮ್ಯಾಪ್ ಅಂತ ಒಂದು ನಾವು ಮಾಡಿದ್ದೀವಿ. ಅದರ ಪ್ರಕಾರ ಎಲ್ಲ DC CEOಗಳಿಗೆ ಕೂಡ ನಾವು ಸೂಚನೆಯನ್ನು ನೀಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಆರೋಗ್ಯ ಇಲಾಖೆಯಿಂದ ಕೂಡ ಈಗಾಗಲೇ ಒಂದು ಸಮರ್ಪಕವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ರಿಲೀಸ್ ಮಾಡಿದ್ದಾರೆ. ನಾವು ಕೂಡ ಪಂಚಾಯತ್ ರಾಜಿಂದ ಈ ಬಿಸಿಲಿಗೆ ನಾವು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ನಾವು ರಿಲೀಸ್ ಮಾಡಿದ್ದೇವೆ, ಒಂದು ಸುತ್ತೋಲೆಯನ್ನು. ಅದನ್ನು ಹೊರತುಪಡಿಸಿ ನೀವು ಹೇಳ್ದಂಗೆ ಈ ಸರಿ ಬೋರ್ವೆಲ್ಗಳಾಗಲಿ ಅಥವಾ ಡ್ಯಾಮ್ನಲ್ಲಿರುವ ಸಂಗ್ರಹಿಸಿರುವಂಥ ನೀರಾಗಲಿ ಇವ್ಯಾಪರೇಷನ್ನು ಹೆಚ್ಚಾಗುತ್ತೆ ಬಿಕಾಸ್ ಆಫ್ ದ ಹೀಟ್. ಸೊ ಇದನ್ನು ಕೂಡ ಮುಂಜಾಗ್ರತವಾಗಿ ನಾವು ಕ್ರಮಗಳನ್ನು ಏನೇನು ತಗೋಬೇಕು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ಒಂದೆರಡು ತಿಂಗಳು ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಮತ್ತು ಹೀಟ್ ವೇವ್ ಕೂಡ ಜಾಸ್ತಿ ಇರುತ್ತೆ. ಇದನ್ನು ನಾವಾಗಲೇ ಒಂದು ಸಂಪೂರ್ಣವಾದಂಥ ನೀಲಿ ನಕ್ಷೆಯನ್ನು ನಮ್ಮ CEOಗಳಿಗೆ ನಾವು ನೀಡಿದ್ದೇವೆ, ಏನೇನು ಮಾಡಬೇಕು ಅಂದ್ಬಿಟ್ಟು. ಸೊ ದ ಗವರ್ಮೆಂಟ್ ಈಸ್ ವೆಲ್ ಪ್ರಿಪೇರ್ಡ್. ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮಳೆ ಕೂಡ ವಿಳಂಬ ಆಗುತ್ತೆ, ಕಡಿಮೆ ಇದೆ ಅನ್ನೋದು. ಅದೇ ನಾನು ಹೇಳ್ದಂಗೆ ಇದು ಹವಾಮಾನದ ಏರ್ಪೇರ್ದಿಂದ ಸ್ವಲ್ಪ ಅನಾನುಕೂಲ ಈ ನಮಗೆ ಜೂನ್ ತನಕ ಇರುತ್ತೆ. ಈ ದುಡ್ಡಿನ ಕೊರತೆಯಿಂದ, ಹಣದ ಕೊರತೆ ಇಲ್ಲ. ನೋಡಿ, ಪ್ರಕೃತಿ ನಿಯಮ ಮುಂದೆ ಯಾರು ಏನು ಮಾಡೋಕ್ಕಾಗುತ್ತೆ? ನೀವು ಹಣ ಕೊಟ್ಟರು ನೀರು ಸಿಗಬೇಕಲ್ಲ. ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಇರಬೇಕಲ್ಲ. ಈಗ ನೀರು ಈ ಭೂಮಿನಲ್ಲಿ ಬಹಳ ಇಂಗ್ತಾ ಇದೆ. ಏನು ವಾಟರ್ ಟೇಬಲ್ ಇತ್ತು ಅದನ್ನು ಕೂಡ ಬತ್ತೋಗ್ತಾ ಇದೆ ಈಗ. ಸೊ ಅದರಿಂದ ನಾವು ಬಹಳ ಸೂಕ್ಷ್ಮವಾಗಿ ಇದೆಲ್ಲ ಗಮನಿಸ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಆಗ್ತಾ ಇದೆ ಸೋರ್ಸಸ್ಸನ್ನು ಐಡೆಂಟಿಫೈ ಮಾಡ್ತಿದ್ದೀವಿ. ಖಾಸಗಿ ಸೋರ್ಸ್ ಇದ್ರೂ ಕೂಡ ಅದು ನಾವು ರೆಂಟ್ ಮೇಲೆ ತಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಬರೇ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತಲ್ಲ, ದುಡ್ಡಿನ ಸಮಸ್ಯೆ ಈಗ ಇಲ್ಲ. ಆಮೇಲೆ ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನು ನಾವು ಮೊನ್ನೆ ಬಿಡುಗಡೆ ಮಾಡಿದ್ದೇವೆ. ಈಗ ಎಲ್ಲ ಜಿಲ್ಲೆಗೂ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದೇವೆ. ಆ ಟಾಸ್ಕ್ ಫೋರ್ಸ್ ಸಮಿತಿಗೆ ಶಾಸಕರೇ ಅಧ್ಯಕ್ಷರಿದ್ದಾರೆ. ಸೊ ಅವರ ನಿರ್ದೇಶನದ ಮೇಲೆ ಸ್ಥಳೀಯ ಏನು ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಅವರ ಒಂದು ವರದಿ ಪ್ರಕಾರ ಅವ್ರು ಏನು ಡಿಸಿಷನ್ ತಗೋತಾರೆ ಶಾಸಕರುಗಳೆಲ್ಲರೂ, ಅದಕ್ಕೆ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಸರ್, ಒಳ ಮೀಸಲಾತಿ ಗೊಂದಲ ಬಗೆಹರಿದಿದೆ. ಈಗ ಕೆಲವರು ನೇಮಕಾತಿ ಹೋರಾಟವನ್ನು ಇನ್ನೂ ಮಾಡ್ತೀವಿ ಅಂತಿರೋರಿಗೆ ಸರ್ಕಾರದ ಕರೆ ಏನಿದೆ ಸರ್? ಇದು ಬಹಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಸಾರ್ಟ್ ಔಟ್ ಮಾಡಿದ್ದೀವಿ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಸಾಮಾಜಿಕ ನ್ಯಾಯದ ಪರವಾಗಿದೆ. ನಮ್ಮ ಯುವಕರ ಒಂದು ಭವಿಷ್ಯ ಕಟ್ಟುವ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಇದರಲ್ಲಿ ಈಗ ನೋಟಿಫಿಕೇಶನ್ ಕೂಡ ಒಂದೆರಡು ದಿನದಲ್ಲಿ ನಾವು ಹೊಡಿಸ್ತೀವಿ. ನಮ್ಮ ಮನವಿ ಏನು ತಮ್ಮ ಮುಖಾಂತರ ಅಂದರೆ ನಮ್ಮ ಯುವಕರಿಗೆ ನೋಟಿಫಿಕೇಶನ್ ಹೊಡಿಸೋದ್ರಲ್ಲಿ ದಯವಿಟ್ಟು ಎಲ್ಲರೂ ಓದಿದ ಮೇಲೆ ಗಮನ ಕೊಡಿ. ನಿಮ್ಮ ಧ್ವನಿ ಏನಿದೆ ಸರ್ಕಾರಕ್ಕೆ ಮುಟ್ಟಿದೆ. ನಿಮ್ಮ ಏನು ಸಮಸ್ಯೆಗಳಿಗೆ ಸ್ಪಂದಿಸೋಕ್ಕೆ ಸರ್ಕಾರ ಯಾವಾಗಲೂ ಸಿದ್ಧರಾಗಿದ್ದಾರೆ. ದಯವಿಟ್ಟು ಇದನ್ನ ಕೈ ಬಿಡಬೇಕು ಅಂತ ನಾನು ಹೇಳಕ್ಕೆ ನೋಡಿ. ಇದನ್ನು ಕೂಡ ನಿನ್ನೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ವಿ ಆರ್ ಕಮಿಟೆಡ್ ಫಾರ್ 24% ರಿಸರ್ವೇಷನ್. ಈಗ ಅದನ್ನ 6% ಬ್ಯಾಕ್ಲಾಗ್ ಅಂತೂ ಇಡ್ತಾ ಇದೀವಲ್ಲ. ಸೊ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೀವಲ್ಲ. ಇವಾಗ ಕೋರ್ಟ್ ನಿರ್ಧಾರ ತಗೊಂಡ ತಕ್ಷಣ ಅದನ್ನು ಕೂಡ ಅವರು ಕೋರ್ಟ್ ನಿರ್ದೇಶನ ಏನು ಕೊಡುತ್ತೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಸರ್ಕಾರ ಬೀಸೋದೊಣ್ಣೆಯಿಂದ ಪಾರಾಗಿದೆ, ಜನರಿಗೆ ವಂಚನೆ ಮಾಡಿದೆ ಅಂತ ಚಲವಾದಿಯವರು ಆರೋಪ ಮಾಡಿದ್ದಾರೆ. ಆಯ್ತ್ರಿ, ಬಂದು ಪ್ರತಿಭಟನೆ ಮಾಡಕ್ ಕೇಳ್ರಿ ಚಲವಾದಿಗೆ. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನ್ ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು. PSI ಹಗರಣದಾಗ ಎಲ್ಲ ಆದಾಗ ಇವ್ರು ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಅವಾಗೆಲ್ಲ ಯಾಕೇನು ಮಾಡಿಲ್ಲ ಇವರು? ಈಗ ಇವರೆಲ್ಲ ಮಾಡ್ಲಾರ್ದ ಕಾರಣ ತಾನೇ ಅವರು ಸರ್ಕಾರದಲ್ಲಿ ಇಲ್ಲ. ಇವತ್ತು ಯುವಕರ ಭವಿಷ್ಯವನ್ನ ಇವರು ಮಾರಾಟಕ್ಕೆ ಇಟ್ಟಿದ್ದಕ್ಕೆ ತಾನೇ ಇವತ್ತು ಯುವಕರೆಲ್ಲರಿಗೂ ಇವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಸುಮ್ಮನೆ ಏನೋ ಚಪ್ಪಳಿಗೆ ಮಾತಾಡಿದ್ರೆ ಏನು ಹೇಳೋಕ್ಕಾಗಲ್ಲ. ನಾವು ಅದಕ್ಕೆಲ್ಲರಿಗೂ ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗಲ್ಲ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.